ಈ ವಿಡಿಯೋ ನೋಡ್ತಾರೆ ಎಷ್ಟು ಜನಕ್ಕೆ ಗೊತ್ತು ನಿಮ್ಮ ಗಾಡಿಗಳಿಗೆ 20% ಎಥನಾಲ್ ಅನ್ನೋ ಲಿಕ್ವಿಡ್ ಮಿಕ್ಸ್ ಆಗಿರೋ ಪೆಟ್ರೋಲ್ನ ನೀವು ತುಂಬ ದಿನದಿಂದ ಹಾಕ್ಸ್ತಾ ಇದ್ರೆ ಆ್ಯಂಡ್ ಅದರಿಂದ ನಿಮ್ಮ ಗಾಡಿಗೆ ಇಂಜಿನ್ ಪ್ರಾಬ್ಲಮ್ ಆಗಲಿ ಅಥವಾ ಮೈಲೇಜ್ ಡ್ರಾಪ್ ಆಗಲಿ ಫೀಲ್ ಮಾಡಿದ್ದೀರಾ? ಅದು ಈ E20 ಅನ್ನೋ ಫ್ಯೂಯಲಿಂದಾನೆ. ಸೊ E20 ಅನ್ನೋ ಫ್ಯೂಯಲ್ ಏನು, ಇದನ್ನು ಗೌರ್ಮೆಂಟ್ ಯಾಕೆ ಎಲ್ಲ ಬಂಕಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದೆ ಆ್ಯಂಡ್ ವೈ ನಾಟ್ 100% ಪೆಟ್ರೋಲ್, ಕಂಪ್ಲೀಟಾಗಿ ಈ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಸೊ ದಟ್ ಅಟ್ಲೀಸ್ಟ್ ನಿಮಗೆ ಒಂದು ಅವೇರ್ನೆಸ್ ಬರುತ್ತೆ. ಓಕೆ, ನಮ್ಮ ಗಾಡಿಗೆ ಏನು ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋ ಅವೇರ್ನೆಸ್ ನಿಮಗೆ ಬರುತ್ತೆ. E20 ಅನ್ನೋದು ಏನು ತುಂಬ ಕಾಂಪ್ಲೆಕ್ಸ್ ಆಗಿರೋ ಒಂದು ಕಾನ್ಸೆಪ್ಟ್ ಅಲ್ಲ, ಜಸ್ಟ್ ಸಿಂಪಲ್. ಸೊ ಈಗ ನಿಮ್ಮ ಗಾಡಿಗೆ 1 ಲೀಟ್ರ್ ಪೆಟ್ರೋಲ್ ಹಾಕ್ಸ್ತಿದ್ದೀರಾ ಅಂದರೆ, ಸೊ ಆ 1 ಲೀಟ್ರಲ್ಲಿ 20% ಇಥನಾಲ್ ಅನ್ನೋ ಒಂದು ಆಲ್ಕೋಹಾಲ್ ಮಿಕ್ಸ್ ಆಗಿರುತ್ತೆ ಆ್ಯಂಡ್ ಇನ್ನು 80% ಪೆಟ್ರೋಲ್ ಇರುತ್ತೆ. ಸೊ ದಟ್ ಅಂದರೆ 200 ml ಎಥನಾಲ್ ಇರುತ್ತೆ, 800 ml ಪೆಟ್ರೋಲ್ ಇರುತ್ತೆ. ಈ ಎಥನಾಲ್ ಲಿಕ್ವಿಡ್ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದರೆ, ಒಂದು ಶುಗರ್ ಕೇನ್ಸ್, ಆಮೇಲೆ ಕಾರ್ನ್, ಜೋಳ, ಡ್ಯಾಮೇಜ್ ಫುಡ್ ಗ್ರೈನ್ಸ್, ಈ ಥರದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದೇ ಎಥನಾಲ್. ಆ್ಯಂಡ್ ನಿಮಗೆ ಪೆಟ್ರೋಲ್ದು ಬೇಸಿಕ್ಸ್ ಕೂಡ ಹೇಳ್ತೀನಿ. ಸೊ ಪೆಟ್ರೋಲ್ ಅನ್ನೋದು ನಮಗೆ ಡೈರೆಕ್ಟಾಗಿ ಭೂಮಿಯಿಂದ ಸಿಗಲ್ಲ. ಸೊ ನಮಗೆ ಡೈರೆಕ್ಟಾಗಿ ಭೂಮಿಯಿಂದ ಸಿಗೋದು ಬಂದು ಕ್ರೂಡ್ ಆಯಿಲ್. ಕ್ರೂಡ್ ಆಯಿಲ್ ಏನು ಫಾರ್ಮ್ ಆಗುತ್ತಲ್ಲ, ಇದು ಬಂದು ಎಷ್ಟೋ ವರ್ಷಗಳಿಂದ ಭೂಮಿ ಕೆಳಗಿರೋ ಅಥವಾ ಒಂದು ಮರೈನ್ ಅಂದರೆ ಈ ಸಮುದ್ರದ ಕೆಳಗಿರೋ ಒಂದು ಗಿಡಗಳಿಂದಾಗಲಿ ಇದನ್ನಾಗಲಿ ಹೀಟು ಪ್ರೆಷರಿಂದ ಅದು ಮೆಲ್ಟ್ ಆಗಿ ಒಂದು ಆಯಿಲ್ ಥರ ಕನ್ವರ್ಟ್ ಆಗುತ್ತಲ್ಲ, ಅದೇ ಕ್ರೂಡ್ ಆಯಿಲ್. ಸೊ ಅದನ್ನು ರಿಫೈನರಿ ಕಳಿಸಿ ಅದಾದಮೇಲೆ ಅದರಿಂದ ಪೆಟ್ರೋಲು, ಡೀಸಲ್ಲು, LPG ಇದನ್ನೆಲ್ಲಾನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಕ್ರೂಡ್ ಆಯಿಲ್ದು ಬೇಸಿಕ್ಸ್ ಹೇಗೆ ಅರ್ಥ ಆಗುತ್ತೆ, ಸಿಂಪಲ್ ಆಗಿ ಹೇಳ್ತೀನಿ ಅಂದರೆ, ಸೊ ಈಗ ನಮಗೆ ಹಾಲಿರ್ತಲ್ಲ, ಅದರಿಂದ ನಾವು ಒಂದು ಈಗ ಬಟರ್ ಆಗಲಿ ಅಥವಾ ಮೊಸರಾಗಲಿ, ಸೊ ಡೈರಿ ಪ್ರಾಡಕ್ಟ್ಸ್ ಏನು ತೆಗಿತೀವಿ, ಸೊ ಹಾಗೆ ಸೇಮ್ ಪ್ರಿನ್ಸಿಪಲ್ ಇದಕ್ಕೂ ವರ್ಕ್ ಆಗೋದು. ಸೊ ಕ್ರೂಡ್ ಆಯಿಲಿಂದ ಈ ಬೇರೆದೆಲ್ಲಾನು ನಾವು ಅದನ್ನು ರಿಫೈನರಿ ಮಾಡಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಡೈರೆಕ್ಟಾಗಿ ನಮ್ಮ ಪೆಟ್ರೋಲ್ ಆಗಲಿ LPG ಆಗಲಿ ಗ್ರೌಂಡಿಂದ ಅಥವಾ ಅರತ್ತಿಂದ ಸಿಗಲ್ಲ. ಸೊ ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಆ್ಯಂಡ್ ನಮಗೆ 80% to 85% ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ತೀವಿ ಬೇರೆ ದೇಶದಿಂದ, ಮಿಡಲ್ ಈಸ್ಟಿಂದಾಗಲಿ ಅಥವಾ ರಷ್ಯಾಯಿಂದಾಗಲಿ ಇದನ್ನು ನಾವು ಇಂಪೋರ್ಟ್ ಮಾಡ್ತೀವಿ. ಆ್ಯಂಡ್ ಇದನ್ನ ನಾವು ಬೇರೆ ಕಡೆಯಿಂದ ತುಂಬ ಇಂಪೋರ್ಟ್ ಮಾಡೋದ್ರಿಂದನೇ, ಸೊ ಎಲ್ಲೇ ವಾರ್ ನಡೆದ್ರು, ಈಗ ರಷ್ಯಾ ಮತ್ತು ಉಕ್ರೇನ್ ವಾರ್ ನಡೆದ್ರು ಅಥವಾ ವರ್ಸಸ್ USA ವಾರ್ ನಡೆದ್ರು, ಎಲ್ಲೇ ವಾರ್ ನಡೆದ್ರು ನಮಗೆ ಏನಕ್ಕೆ ಅಫೆಕ್ಟ್ ಆಗುತ್ತೆ ಅಂದರೆ ಇದಕ್ಕೋಸ್ಕರನೇ. ಸೊ ಈಗ ನಾವು ಅನ್ಕೋತಿರ್ತೀವಲ್ಲ, ಅವರೇ ಯಾರೋ ವಾರ್ ನಡೆದ್ರೆ ಇಲ್ಲಿ ಯಾಕಪ್ಪ ಹಿಂಗೆ ಬರುತ್ತೆ ಅಂತ. ಸೊ ಇದೇ ಬೇಸಿಕ್ ಪ್ರಿನ್ಸಿಪಲ್. ಸೊ ಇಲ್ಲೇ ವರ್ಕ್ ಆಗೋದು. ಆ್ಯಂಡ್ ಅದನ್ನು ನಾವು ನಮ್ಮ ದೇಶದಲ್ಲಿ ರಿಫೈನ್ ಮಾಡಿ ನಾವು ಬೇರೆಯವರು ಕೊಡ್ತೀವಿ. ಸೊ ಇದು ನಮ್ಮ ಮೇಯ್ನ್ ಬಂದು ನಮಗೆ ರಿಫೈನರಿ. ಸೊ ನಮಗೆ ನಮ್ಮದ್ರಲ್ಲಿ ಒಂದು 15% ನಮಗೆ ಕ್ರೂಡ್ ಆಯಿಲ್ ಸಿಗುತ್ತೆ ಅಂದರೆ, ಇನ್ನು 85% ನಾವು ಇಂಪೋರ್ಟೇ ಮಾಡ್ತಿರೋದು. ಆ್ಯಂಡ್ ನಮ್ಮಿಂದ USA ಆಗಲಿ ಅಥವಾ ಬೇರೆ ಕಂಟ್ರೀಸ್ಗಾಗಲಿ ಎಕ್ಸ್ಪೋರ್ಟ್ ಆಗುತ್ತೆ ಆ್ಯಸ್ ಅ ಪ್ಯೂರ್ ಪೆಟ್ರೋಲ್, ಡೀಸೆಲ್ ಈ ಥರ. ಸೊ ಆ್ಯಂಡ್ ನಮಗೆ ಅದರಲ್ಲಿ ಈಗ ನಮಗೆ ಕ್ರೂಡ್ ಆಯಿಲ್ನ ಒಂದು ಟೆಂಪರೇಚರಲ್ಲಿ ಹೀಟ್ ಮಾಡಿದಾಗ ನಮಗೆ ಬೇರೆ ಬೇರೆ ಟೈಪ್ಸ್ ಆಫ್ ಲಿಕ್ವಿಡ್ ಸಿಗುತ್ತೆ. ಅದೇ LPG ಆಗಿರ್ಬೋದು, ಸೊ ಜೆಟ್ ಫ್ಯೂಯಲ್ಸು, ಇದೆಲ್ಲನೂ ಕ್ರೂಡ್ ಆಯಿಲಿಂದನೇ ಎಕ್ಸ್ಟ್ರಾಕ್ಟ್ ಮಾಡೋದು. ಆ್ಯಂಡ್ ಕ್ರೂಡ್ ಆಯಿಲ್ನ ನಾವು ಡೈರೆಕ್ಟಾಗಿ ಹೋಗಿ ಇದನ್ನೇ ಗಾಡಿಗೆ ಹಾಕ್ಬಿಡ್ಬೋದಲ್ಲ 100% ಪೆಟ್ರೋಲ್ ಅಂದರೆ, ಅದು ಹಂಗಾಗಿ ನಡೆಯಲ್ಲ. ಸೊ ಆ ಕಾನ್ಸೆಪ್ಟು ಬೇರೆ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ ಇವಾಗ ನಾವು ಬ್ಯಾಕ್ ಟು E20. ಸೊ ಪೆಟ್ರೋಲ್ ಬೇಸಿಕ್ಸ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿತಿನ್ ಗಡ್ಕರಿ, ಸೊ ನಮ್ಮ ಹೈವೇ ಯೂನಿಯನ್ ಮಿನಿಸ್ಟರ್ ಏನಿದ್ದಾರೆ, ಸೊ ಅವ್ರು ಕೊಡೋದು ಒಂದು 5 ರೀಸನ್ಸ್ ನಾನು ನಿಮಗೆ ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇದ್ರ ಮೇಲಾಗಿರೋ ಒಂದು ಡಿಸ್ಅಡ್ವಾಂಟೇಜಸ್ ಆಗಲಿ ಇದಾಗಲಿ ನಾನು ನಿಮಗೆ ಇನ್ನೊಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಇವಾಗ ಇವರು ಕೊಡ್ತಿರೋ ಮೇಯ್ನ್ 5 ಪಾಯಿಂಟ್ಸ್ ಏನು ಅಂದರೆ, ಒಂದು, ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ತಿರೋದ್ರಿಂದ ನಮಗೆ ತುಂಬ ಹೊಡೆತ ಬೀಳುತ್ತೆ. ಆ್ಯಂಡ್ ನಾವು 20% ಎಥನಾಲ್ನ ಮಿಕ್ಸ್ ಮಾಡೋದ್ರಿಂದ ಸೊ ಅದರಿಂದ ನಮ್ಮ ದೇಶದಲ್ಲಿರೋ ದುಡ್ಡು ನಮ್ಮ ದೇಶದಲ್ಲೇ ಉಳಿಯುತ್ತೆ. ಆ್ಯಂಡ್ ಇಲ್ಲಿರೋರಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋದು ಇದು ಒಂದು ಮೇಯ್ನ್ ರೀಸನ್ ಅಂತ ಅವ್ರು ಹೇಳ್ತಾ ಇರೋದು, ನಿತಿನ್ ಗಡ್ಕರಿ ಅವರು. ಆ್ಯಂಡ್ ಪಾಯಿಂಟ್ ನಂಬರ್ 2, ಸೊ ಇಲ್ಲಿರೋ ಫಾರ್ಮರ್ಸು ಇದರಿಂದ ಹೆಲ್ಪ್ ಆಗುತ್ತೆ ಅಂತ. ಯಾಕಂದರೆ ಈ ಶುಗರ್ ಕೇನು, ಕಾರ್ನ್ಸು ಇದು ಬೆಳೆಯೋದ್ರಿಂದ ಇದರಿಂದ ಎಕ್ಸ್ಟ್ರಾಕ್ಟ್ ಮಾಡೋದಲ್ವ ಎಥನಾಲು. ಸೊ ಇಲ್ಲಿರೋ ಫಾರ್ಮರ್ಸ್, ಇಂಡಿಯಾಲಿರೋ ಫಾರ್ಮರ್ಸ್ಗೆ ಅದು ಮೇಯ್ನ್ ಒಂದು ಫೈನಾನ್ಷಿಯಲ್ ಹೆಲ್ಪ್ ಆಗುತ್ತೆ ತುಂಬ. ಅದಕ್ಕೋಸ್ಕರ ನಾವು ಮೇಯ್ನ್ ಎಥನಾಲ್ಗೆ ಫೋಕಸ್ ಮಾಡ್ತಿದ್ದೀವಿ ಅಂತ ಇದು ಮಾಡ್ತಿದ್ರೆ. ಥರ್ಡ್ ಒಂದು ಬಂದು ಲೋವರ್ ಪೊಲ್ಯೂಷನ್. ಸೊ ಇದು ಏನು ಪೆಟ್ರೋಲ್ ಅಷ್ಟು ಕಾರ್ಬನ್ನ ಔಟ್ಪುಟ್ ಆಗಿ ಕೊಡೋಲ್ಲ. ಸೊ ಅದಕ್ಕೆ ಪೆಟ್ರೋಲ್ಗಿಂತ ಕಮ್ಮಿ ಕಾರ್ಬನ್ ಔಟ್ಪುಟ್ ಕೊಡುತ್ತೆ. ಆ್ಯಂಡ್ ಬರ್ನಿಂಗ್ ರೇಟ್ ಬಂದು ತುಂಬ ಕಮ್ಮಿ ಇದು. ಅದಕ್ಕೋಸ್ಕರನೇ ನಮಗೆ ಮೈಲೇಜ್ ಪ್ರಾಬ್ಲಮ್ಸ್ ಆಗಲಿ ಇದಾಗಲಿ ಅಥವಾ ಇಂಜಿನಲ್ಲೇ ಕೆಲವೊಂದು ಪಾರ್ಟಿಕಲ್ಸು ಸ್ಟೋರ್ ಆಗೋದಾಗಲಿ ಅದು ನಡೀತಾ ಇರೋದು ಇದರಿಂದ, ಡ್ಯೂ ಟು ಲೆಸ್ ಬರ್ನಿಂಗ್ ಎಫಿಷಿಯನ್ಸಿ. ಆ್ಯಂಡ್ ಅವ್ರು ಹೇಳ್ತಾ ಇರೋದು ಮೇಯ್ನ್ ಇದೇನಂದರೆ ಪ್ರಿಪೇರಿಂಗ್ ಫಾರ್ ಫ್ಯೂಚರ್ಸ್. ಸೊ ಫ್ಯೂಚರಲ್ಲಿ 100% ಪೆಟ್ರೋಲ್ ಇರೋಲ್ಲ, E80 ಬರ್ಬೋದು, E100 ಬರ್ಬೋದು, ಹೇಳೋಕ್ಕಾಗಲ್ಲ. ಬಿಕಾಸ್ ಅದಕ್ಕೋಸ್ಕರ CNG ಬಂದು CNG ಬೂಮ್ ಆಗ್ತಿದೆ, EV ಬೂಮ್ ಆಗ್ತಿದೆ ತುಂಬ. ಸೊ ಅದಕ್ಕೋಸ್ಕರ ನಾವು ಆದಷ್ಟು ಇಂಪೋರ್ಟ್ ಡ್ಯೂಟೀಸ್ನ ಕಮ್ಮಿ ಮಾಡೋಕ್ಕೆ, ಪೆಟ್ರೋಲ್ನ ಆದಷ್ಟು ಅವಾಯ್ಡ್ ಮಾಡೋಕ್ಕೆ E20 ತಂದಿದ್ದೀವಿ. ಈಗ ಮುಂದೆ E80 ಬರ್ಬೋದು, E100 ಬರ್ಬೋದು, ಅದು ನಮ್ಮ ಕೈಲಿ ಇಲ್ಲ. ಸೊ 2023 ಮುಂಚೆ ಯಾರು ಇಷ್ಟಪಟ್ಟು ಕಷ್ಟಪಟ್ಟು ಗಾಡಿ ತೊಗೊಂಡಿರ್ತಾರೆ ಅವ್ರ ಗಾಡಿ ಎಲ್ಲ ಆಲ್ಮೋಸ್ಟ್. ಸೊ ಈ ಎಥನಾಲ್ ಮಿಕ್ಸ್ ಆಗೋದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ, ಬಿಫೋರ್ 2003 ನಮಗೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪೆಟ್ರೋಲ್ಸ್ ಬರೋದು. ಸೊ ಏನು ಪ್ಯೂರ್ ಫಾರ್ಮ್ ಪೆಟ್ರೋಲ್ 100% ಪೆಟ್ರೋಲ್ E0, ಅದರಲ್ಲಿ ಎಥನಾಲ್ ಅನ್ನೋದು ಮಿಕ್ಸೇ ಇರ್ತಾಯಿಲ್ಲ. ಆ್ಯಂಡ್ 2003 ಮೇಲೆ E5 ಬಂತು, ಅಂದರೆ 5% ಎಥನಾಲು
95% ಪೆಟ್ರೋಲು. ಆ್ಯಂಡ್ ಹಾಗೆ ಬರ್ತಾ E10 ಆಯ್ತದು. ಆ್ಯಂಡ್ ಅದಾದಮೇಲೆ ಈಗ E20 ಇದೆ ಕರೆಂಟ್ಲಿ. ಮುಂದೆ E100 ಆಗೋದ್ರಲ್ಲಿ ಯಾವುದೇ ಥರ ಒಂದು ಡೌಟ್ ಆಗಲಿ, ಒಂದು ಶಾಕಿಂಗ್ ಆಗಲಿ ಬೇಡ. ನಾವು ಮುಂದೆ ಆದಾಗ ನಾವು ಶಾಕ್ ಆಗೋದು ಬೇಡ, ಈಗಲಿಂದನೇ ಪ್ರಿಪೇರ್ ಆಗಬೇಕು ನಾವು ಅದಕ್ಕೆಲ್ಲ. ಬಿಕಾಸ್ ನಾವು ನಮ್ಮ ಆಲ್ಟರ್ನೇಟ್ ಹುಡುಕೊಳ್ಳೇಬೇಕು. ಯಾಕಂದರೆ ಈಗ ಆಲ್ರೆಡಿ ಕಂಪ್ಲೀಟಾಗಿ ಎಲ್ಲೂ ಸಿಗ್ತಾಯಿಲ್ಲ. ಈಗ ನಾರ್ಮಲ್ ಪೆಟ್ರೋಲ್ ಸಿಗೋದೇ ಕಷ್ಟ ಆಗಿದೆ. E10 ನಾನು ಎಕ್ಸ್ಟ್ರಾ ಕಾಸು ಕೊಟ್ಟು ಪೇ ಮಾಡ್ತೀನಿ, E10 ಬೇಕು ಅಥವಾ ಪ್ಯೂರ್ ಪೆಟ್ರೋಲ್ ಬೇಕು ಅಂದರೆ ಈ ಶೆಲ್ಲು ಅಥವಾ ಜಿಯೋ BP ಈ ಥರದ್ರಲ್ಲಿ ಬಿಟ್ಟು ಬೇರೆ ನಾರ್ಮಲಾಗಿ ಇಂಡಿಯನ್ ಆಯಿಲ್ ಇದರಲ್ಲಿ ಸಿಗ್ತಾನೇ ಇಲ್ಲ. ಆಲ್ಮೋಸ್ಟು ಆಲ್ರೆಡಿ ಈಗಲೇ 0 ಆಗ್ತಾಯಿದೆ E100. ಆ್ಯಂಡ್ ಮುಂದೆ ಏನಾಗುತ್ತೆ ಅನ್ನೋದು ಇನ್ನೂ ಕರೆಕ್ಟಾಗಿ ಕಾದು ನೋಡಬೇಕು. ಇದೆಲ್ಲಿ ತನಕ ಹೋಗಿ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ಕನ್ಸರ್ನ್ಸು, ಗಾಡಿಗೆ ಆಗ್ತಿರೋ ಇಶ್ಯೂಸು, ಯಾರ್ಯಾರು ಏನೇನು ಫೇಸ್ ಮಾಡ್ತಿದ್ದಾರೆ ಗಾಡೀಲಿ, ಆ್ಯಂಡ್ ಮಿನಿಸ್ಟರ್ ಹೇಳ್ತಿರೋದೇನೋ ಅಥವಾ ಎಕ್ಸ್ಪರ್ಟ್ಸ್ ಹೇಳ್ತಿರೋದೇನೋ, ಆಟೋಮೋಟಿವ್ ಎಕ್ಸ್ಪರ್ಟ್ಸ್ ಹೇಳ್ತಿರೋದೇನೋ. ಸೊ ಇದನ್ನೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಆದಷ್ಟು ಬೇಗ ಇದು ಪ್ರಿಪೇರ್ ಆಗಿ. ಆ್ಯಂಡ್ ಗಾಡಿ ತೊಗೊಳ್ಳೋದಿದ್ರೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ. ಮುಂದೆ ಏನಾಗುತ್ತೆ, ಮುಂದೆ E80 ಬರ್ಬೋದು, ಗೊತ್ತಿಲ್ಲ. ಕರೆಕ್ಟಾಗಿ ನೋಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಅದನ್ನೇನಿದೆ ಕಂಪ್ಲೀಟಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಸೈನಿಂಗ್ ಆಫ್ ತರುಣ್ ಗಣೇಶ್.